ಝೂಮ್ ಔಟ್. ನಮಸ್ಕಾರ ಕರ್ನಾಟಕ ಪರಿಚಯ ವಿನೂತನವಾದ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ಪರಿಚಯವಾದ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ರೆನೆಸೆನ್ಸ್ ಹೋಟೆಲ್ ಸುಮಾರು ವರ್ಷದ ಇತಿಹಾಸ ಇರುವಂತಹ ಹೋಟೆಲ್. ಈ ಒಂದು ಹೋಟೆಲ್ ಆಪೋಸಿಟ್ ಅಲ್ಲೇ ಸುಮಾರು 16ರಿಂದ 17 ವರ್ಷದಿಂದ ಇಲ್ಲೇ ಒಂದು ಫ್ರೂಟ್ ಅಂಗಡಿ ಇಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಯಾವ ಊರವರು, ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ? ನಮ್ದು ಹಾಸನ್ ಅಂತ. Okay. ನಮ್ಮ ಹೆಸರು ಮಂಜುನಾಥ್ ಗೌಡ್ರು. ಹಾಸನಲ್ಲಿ ಯಾವ ಊರು? ಹಾಸನಿಂದ ಒಂದು 30 ಕಿಲೋಮೀಟರ್ ಆಚೆ ಚಳ್ಳಿ ವಿಲೇಜ್ ನಮ್ದು. Okay. ನಾವು ಇಲ್ಲಿ ಒಂದು 16 ವರ್ಷದಿಂದ ಕೆಲಸ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. Okay. ಸೊ ನಮ್ಮ ಐಟಮ್ ನಿಮ್ಗೆ ಇಡಿಸ್ತಾ, ನಮ್ಮ ಸರ್ವಿಸ್ ನಿಮ್ಗೆ ಇಡಿಸ್ತಾ, Okay. ನಮ್ದು ಕ್ವಾಲಿಟಿ ಕ್ವಾಂಟಿಟಿ ನಿಮ್ಗೆ ಓಕೆ ಆದ್ರೆ ಇದ್ರ ಬಗ್ಗೆ ನೀವೊಂದು ದಯವಿಟ್ಟು ನಮಗೆ ಕಮೆಂಟ್ ಕೊಡಿ. Okay. ಹಾ. So ಈ ಎಷ್ಟು 16 ವರ್ಷದಿಂದ 16 ವರ್ಷ 2006ರಲ್ಲಿ ನಾವು ಬಂದಿದ್ದು ಇಲ್ಲಿ ನಡೀತಾ ಇದೆ. ಅವಾಗಿಂದ ನಾವು ಮಾಡಕ್ಕೆ ಜೀವನ ಮಾಡ್ತಾ ಇದ್ವಿ. ಸೊ ಏನು ವಿಶೇಷ, ಎಷ್ಟು ಐಟಮ್ಸ್ ಇರುತ್ತೆ, ಏನೇನು, ಯಾರ್ಯಾರು ಸರ್ ನಮ್ದು ಆಕ್ಚುಲಿ ನಮ್ದು ಅಷ್ಟು ದೊಡ್ಡ ಹೇಳ್ಕೊಂತ ಸೀಸನ್ ಇಲ್ಲ. ಒಂದು ನಮ್ಮ 365 ದಿನ ಅದ್ರ ಭಾನುವಾರ ರಜಾ ಬರುತ್ತೆ. ಮಿಕ್ಕಿದ ದಿನ ಅಂತೂ ಒಂದು 4 ಐಟಮ್ ಕೊಡ್ತೀನಿ. 4 ಇಲ್ಲ 5 ಐಟಮ್ಸ್. ಐಟಮ್ ಅಲ್ಲಿ ಬಂದಾಗ 4ರಿಂದ 5 ಐಟಮ್ ಕೊಡ್ತೀನಿ. ಒಂದು 5 ತರ ಐಟಮ್ಸ್. ನನ್ನ ಹತ್ರ ಬಂದು ವಿಶೇಷ ಏನಂದ್ರೆ ನೋಡ್ರಿ, ಇದು 40 ರೂಪಾಯಿ ಪ್ಲೇಟ್ ಮಾಡ್ತೀನಿ, ಇದ್ರಲ್ಲಿ 80 ರೂಪಾಯಿ ಮಾಡ್ತೀನಿ. ನೋಡ್ರಿ ಇಲ್ಲಿದೆ, ಇದು 100 ರೂಪಾಯಿ ಮಾಡ್ತೀನಿ, ಇದು 150 ಕೊಡ್ತೀನಿ. ಈ ತರ ಸರ್. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ 40ರಿಂದ 60, 80, 100, 150 ಎಲ್ಲಾ ವರ್ಗದ ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಫುಡ್ ಏನಂದ್ರೆ ನಮ್ಮ ಹಣ್ಣುಗಳನ್ನ ನೀಡುವ ಮುಖಾಂತರ. ಸೊ ಆಲ್ಮೋಸ್ಟ್ ಮಧ್ಯಾಹ್ನದ ಹೊತ್ತಲ್ಲಿ ಇಲ್ಲಿ ಆಟೋ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ದೊಡ್ಡ ದೊಡ್ಡವರು ಉದ್ಯಮಿಗಳಾಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್ ಅವರೆಲ್ಲರೂ ಬಂದು ಇಲ್ಲಿ ಒಂದು ಫ್ರೂಟ್ಸ್ ನ ತಿಂದು ಹೋಗ್ತಾರೆ. ಸರ್ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಹೇಗ್ ಅನ್ಸ್ತಾ ಇದೆ? ಸರ್ ಎಲ್ಲ ಕಡೆ ತಿಂತೀನಿ ಫ್ರೂಟ್ಸ್, ಎಲ್ಲ ಕಡೆ ಫ್ರೂಟ್ಸ್ ತಿಂದಿದ್ದೀನಿ. ಬಟ್ ಈ ತರ ದೊಡ್ಡ ಫ್ರೂಟ್ಸ್ ಎಲ್ಲ ಮಿಕ್ಸಿಂಗು ಸ್ವಲ್ಪ ಜಾಸ್ತಿ ಇದೆ. 40 ರೂಪಾಯಿ ಏನು ಮೋಸ ಇಲ್ಲ, 40 ರೂಪಾಯಿ ಕೊಡ್ಬೋದು. ಐಟಮ್ ಜಾಸ್ತಿ ಇದೆ, ಹೊಟ್ಟೆ ತುಂಬ ಆಗ್ತದೆ, ಏನಿಲ್ಲ. ಸೊ ಅನ್ನದಾತ ಸುಖಿ ಭವ ಅಂತ ಒಂದು ಸರ್ವಿಸ್ ಓರಿಯೆಂಟೆಡ್ ಎಲ್ಲ ಮಾಡ್ತಾ ಇದಾರೆ. ಹೇಗಿದೆ ಅಣ್ಣ, ಹೇಗ್ ನಡೆಯುತ್ತೆ ವ್ಯಾಪಾರ? ಸೊ ನಿಮ್ಮ ಸರ್ ನಮಗೆ ಏನಂದ್ರೆ 3 ತಿಂಗಳಿಂದ ಈ ರೋಡ್ ಕಾಮಗಾರಿಗೆ ಶುರುವಾಗಿದೆ. ಅದರಿಂದ ಏನಾಗಿದೆ, ಒಂದು 70% ವ್ಯಾಪಾರ ಬಿದ್ದೋಗಿದೆ. ಇದಕ್ಕೆ ಮುಂಚೆ ನಡೀತಾ ಇತ್ತು. ಎಷ್ಟ್ ಜನ ಮಕ್ಳು ನೀವು? ನಮಗೆ 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ವ್ಯಾಪಾರ ಎಲ್ಲ ಹೇಗ್ ನಡೀತೆ? ಸರ್ ಪರವಾಗಿಲ್ಲ, ಏನು 6 ಕತ್ತಿಲ್ಲ 3 ಕಿಲ್ದಿಲ್ಲ, ಹೊಟ್ಟೆ ಪಾಡಿಗೆ ನಡೀತಾ ಇದೆ. ದಿನಗಳಲ್ಲಿ ಏನ್ ದೊಡ್ಡ ಯೋಜನೆ ಏನಾರ ಅನ್ಕೊಂಡಿದ್ದೀರಾ? ನೋಡೋಣ ಸರ್, ಇನ್ನು ಇಂಪ್ರೂವ್ ಆಗ್ಬೇಕು. ಇಂಪ್ರೂವ್ ಮಾಡ್ಕೊಬಿಟ್ಟು ಇನ್ನು 4 ಜನಕ್ಕೆ ನಾನಾ ತರ ಮಾರ್ಕೆಟ್ ನೇ ಬರುವ ಐಟಮ್ಗಳನ್ನ ಇನ್ನೊಂದ್ ಸ್ವಲ್ಪ ಬೇರೆ ಬೇರೆ ನಾವು ಮಾಡ್ತಾ ಇರ್ಬೇಕು. So ಏನಪ್ಪಾ ಅಂದ್ರೆ ವಿಶೇಷವಾಗಿ ಒಂದು 500 ಜನ ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ಪಪ್ಪಾಯ ಆಗಿರ್ಬೋದು, ಪೈನಾಪಲ್, ಕಲಂಗಡಿ ಹಣ್ಣು, ಆಪಲ್, ಡ್ರೈ ಫ್ರೂಟ್ಸ್ ಮತ್ತೆ ಡ್ರ್ಯಾಗನ್ ಫ್ರೂಟ್, ಎಲ್ಲಾ ತರ ಫ್ರೂಟ್ಸ್ ಮಾರ್ಕೆಟ್ ಅಲ್ಲಿ ಯಾವ ಫ್ರೂಟ್ಸ್ ಅವೈಲಬಿಲಿಟಿ ಇದೆಯೋ, ಸೀಸನಲ್ ಫ್ರೂಟ್ಸ್ ಎಲ್ಲಾನು ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ತುಂಬಾ ಒಂದು ಗುಣಮಟ್ಟ ಮತ್ತೆ ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಾ ಒಂದು ಹಣ್ಣ ಕೊಡುವಂತ ಒಂದು ಸೇವಾ ಮನೋಭಾವ ಇರುತ್ತಾರೆ. ಆತರ ಒಂದು ವ್ಯಕ್ತಿತ್ವ ಇರುವಂತ ಮಂಜುನಾಥ್ ಅವರು, ಸೊ ಹಾಸನ್ದವರು, ಗೌಡ್ರು. ಸೊ ಅವರು ಒಂದು ಇವತ್ತು ನಮ್ಮ ಪರಿಚಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅಭಿಪ್ರಾಯನ ಹಂಚ್ಕೊಂಡ್ರು. ಮಾರ್ಕೆಟ್ ಅಲ್ಲಿ ಏನು ಫ್ರೆಶ್ ಐಟಮ್ ಬರುತ್ತೋ ಅದನ್ನ ಹಾಗೆ ತಂದು ನೀಟಾಗಿ ಕಟ್ ಮಾಡಿ ಒಂದು ಶಿಸ್ತು ಕ್ರಮವಾಗಿ ಕ್ಲೆನ್ಲಿನೆಸ್ ನ ಗ್ಲೌಸ್ ಎಲ್ಲ ಹಾಕೊಂಡು ಮಾಡುವಂತ ಒಂದು ಸ್ವಚ್ಛ ಮತ್ತೆ ಶುಚಿ ರುಚಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ಮಂಜುನಾಥ್ ಗೌಡ್ರು ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಶುಭಾಶಯ ತಿಳಿಸ್ತೀವಿ. ಹಾಗೆ ಅವ್ರಿಗೆ ಒಂದು ಉದ್ಯಮ, ಈ ಒಂದು ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣ್ಲಿ. ಇದೇ ಒಂದು ಸ್ಪಾಟ್ ಅಲ್ಲಿ ಮುಂಬರುವ ದಿನಗಳಲ್ಲಿ ದೊಡ್ಡ ಒಂದು ಫ್ರೂಟ್ ಸ್ಟಾಲ್ ಓಪನ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಯಾಕಂದ್ರೆ ರೆನೆಸೆನ್ಸ್ ಹೋಟೆಲ್ ಅಲ್ಲಿ ಸುಮಾರು ವರ್ಷದ ಹಿಂದೆ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತೆ ಫಿಲಂ ಸ್ಟಾರ್ಸ್ ಎಲ್ಲ ಉಳ್ಕೊಳ್ತಿದ್ರು. ಆ ನಿಟ್ಟಿನಲ್ಲಿ ಕೆಲವರೆಲ್ಲ ಬಂದು ಇಲ್ಲಿ ಫ್ರೂಟ್ಸ್ ನ ತಿಂದೋಗಿದ್ದಾರೆ. ಮತ್ತೆ ಇಲ್ಲಿ ತಟ್ಟೆ ಇಡ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ, ಇಲ್ಲೆಲ್ಲ ಬೀದಿ ವ್ಯಾಪಾರ ಎಲ್ಲ ಇದ್ರು. ಸೊ ಆ ಒಂದು ಟೈಮ್ ಅಲ್ಲಿ ರೆನೆಸೆನ್ಸ್ ಹೋಟೆಲ್ ಅಲ್ಲಿ ಸುಮಾರು ಸೆಲೆಬ್ರಿಟೀಸ್ ಗಳೆಲ್ಲ ಬಂದಿದ್ರು. ಇವರು ಅಷ್ಟೇ, ಇವರ ಅಂಗಡಿಯಲ್ಲಿ ಸುಮಾರು ಜನ ಸೆಲೆಬ್ರಿಟೀಸ್ ಆಗಿನ ಕಾಲದಲ್ಲೇ ಬಂದು ಒಂದು ಫ್ರೂಟ್ಸ್ ನ ತಿಂದು ಹೋಗಿದ್ದಾರೆ. ಸೊ ಅವರೆಲ್ಲರಿಗೂ ಇವರು ಒಂದು ಔತಣ ಕೂಟ ನೀಡಿದ್ದಾರೆ. ಬಟ್ ತುಂಬಾ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ನಮ್ಮ ಚಾಲನ ವತಿಯಿಂದ ಶುಭಾಶಯ ತಿಳಿಸ್ತೀವಿ. ನಮಸ್ತೆ. ಹಾಯ್ ಎಲ್ರಿಗೂ, ನನ್ನ ಹೆಸರು ವಿಜಯ್ ಅಂತ. ನಾನು ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿಂದ ಬಂದಿರೋದು. ನಾನು ಹೀಗೆ ಇಲ್ಲಿ ರೇಸ್ ಕೋರ್ಸ್ ರಸ್ತೆ ಕಡೆ ಓಡಾಡ್ತಿದ್ದೆ. ಹಣ್ಣುಗಳೆಲ್ಲ ಚೆನ್ನಾಗಿದ್ವಲ್ಲ ಅಂತ ಈ ಕಡೆ ಬಂದೆ.
ಇಲ್ಲಿ ಇದನ್ನ ಕಟ್ ಮಾಡಿ ಕೊಡೋರು ಸಹ ನಮ್ಮ ಹಾಸನ ಜಿಲ್ಲೆಯವರು ಅಂತ ಕೇಳ್ಪಟ್ಟು ಖುಷಿ ಪಟ್ಟೆ. ಸೊ ಅದರಿಂದ ತಿಂತಾ ಇದ್ದೀನಿ ಈಗ. ಬಹಳ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಒಂದು ಸ್ಮೈಲ್ ಇಂದ ಕೊಡ್ತಾರೆ, ಒಂದು ಸಂತೋಷದಿಂದ ಕೊಡ್ತಾರಲ್ಲ ಮನಸ್ಫೂರ್ತಿಯಾಗಿ, ಅದು ಬಹಳ ಖುಷಿ ತಂತು. ಸೊ ಥ್ಯಾಂಕ್ ಯು.